ಸೊ ನಾಳೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರ್ ಬಿಡುಗಡೆ ಇರುವಂಥದ್ದು. ಸೊ ಟೀಸರ್ ಬಿಡುಗಡೆಯನ್ನೇ ಒಂದು ಸಿನಿಮಾ ರಿಲೀಸ್ ಲೆವೆಲ್‌ಗೆ ಬಿಡುಗಡೆ ಮಾಡ್ತಿರುವಂಥದ್ದು. ಸೊ ಸಿನಿಮಾದ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ನಾಳೆ ಈವೆಂಟ್ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾತನಾಡೋಕ್ಕೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಸಾರಥ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಆ ನಂತರದಲ್ಲಿ ಒಂದು ದಶಕದ ಗ್ಯಾಪು ಈಗ ಮತ್ತೆ ಕಮ್‌ಬ್ಯಾಕ್ ಮಾಡ್ತಿದ್ದೀರಾ. ಸೊ ಮೊದಲ ಒಂದು ಗ್ಲಿಂಪ್ಸ್ ಬಿಡುಗಡೆ ಮಾಡ್ತಿದ್ರೆ ಅಂದ್ರೆ ನಾಳೆ ಹೀರೋದು. ಸೊ ಅದನ್ನೇ ಸಿನಿಮಾ ರಿಲೀಸ್ ರೇಂಜ್‌ಗೆ ಮಾಡ್ತಾ ಇದ್ರೆ ಎಷ್ಟು ಖುಷಿ ಇದೆ ಸರ್ ಈ ಥರದೊಂದು ಗ್ಯಾಪ್ ನಂತರ ಮತ್ತೊಂದು ಅದ್ಭುತವಾದ ಮೈಲಿಗಲ್ಲನ್ನ ಇಂಡಸ್ಟ್ರಿ ಕೊಡ್ತಾ ಇದ್ರೆ ಎಷ್ಟು ಖುಷಿ ಇದೆ ಅಂತ. ತುಂಬ ಖುಷಿ ಇದೆ ಸರ್. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನು ನವೆಂಬರ್ 1 ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ನಮ್ಮ ಕನ್ನಡ ರಾಜ್ಯೋತ್ಸವ ದಿವಸ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಒಂದು ಇದು ಕೊಡಬೇಕು ಅಂತೇಳಿ ರಾಜ್ಯೋತ್ಸವ ದಿವಸವನ್ನೇ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್. ಸಾಮಾನ್ಯವಾಗಿ ಸಾರಥಿ ಅಂತ ಸೂಪರ್ ಹಿಟ್ ಸಿನಿಮಾಗಳು ಯಾರೇ ಮಾಡಿದ್ರು ಕೂಡ ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಕ್ ಮುಂದಾಗೋರು. ಸೊ ನೀವ್ಯಾಕೆ ಗ್ಯಾಪ್ ತಗೊಂಡ್ರಿ ಅಂತ. ಇಲ್ಲ, ನಾನು ಹಿಂದೆ ಎಲ್ಲ ಚಾನಲ್ಗಳಲ್ಲಿ ಹೇಳಿದೆ, ಆಕಸ್ಮಿಕವಾಗಿ ಸಿನಿಮಾಗೆ ಬಂದಿದ್ದು ಅದು. ಸಿನಿಮಾ ನನ್ನ ಜನ ಕೈ ಹಿಡಿದು ಪ್ರೇಕ್ಷಕರು ಗೆಲ್ಲಿಸಿದ್ರು. ಇವತ್ತು ನನಗೆ ಸಾರಥಿ ಸತ್ಯಪ್ರಕಾಶ್ ಅಂತ ಹೆಸರು ಕೊಟ್ಟರು. ಇವನ್ ರಾಜ್ಯ ಪ್ರಶಸ್ತಿ ಕೂಡ ಬಂತು. ನನಗೆ ಎಲ್ಲ ಒಂದು ಮನಸ್ಸಲ್ಲೇ ಹಳಕಿತ್ತು, ಏನಾದ್ರೂ ಸಡನ್ನಾಗಿ ದುಡುಕ್ಬಿಟ್ಟು ಅಂತಿಂಥ ಸಿನಿಮಾ ಮಾಡಿದ್ರೆ ಮತ್ತೆ ಬಂದಿರೋ ಹೆಸರು ಎಲ್ಲಿ ಕಳ್ಕೊತೀನಿ ಅಂತ ಹೇಳಿ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಿ ಡೈರೆಕ್ಟ್ರ್ ಬಗ್ಗೆ ಇದು ಮಾಡಿದಾಗ ಸುಮಾರು ಒಂದು 50-60 ಕತೆ ಕೇಳಿದ್ವಿ. ಯಾವುದು ನಮಗೆ ಇದಾಗಲಿಲ್ಲ. ಸೊ ಒಂದು 2-3 ಮಾಡಬೇಕು ಅನಿಸ್ತು, ನಮಗೆ ಟೈಮ್ ಅದಕ್ಕೆ ಬರಲಿಲ್ಲ. ಸೊ ಈ ಒಂದು ಕಥೆನ ಜಡೇಶ್ ಅವರು ತಗೊಂಬಂದು ಹೇಳಿದಂಥ ಸಂದರ್ಭದಲ್ಲಿ ನಾಯಕ ನಟ ಯಾರು ಅಂತ ಹೇಳಿದಾಗ ಅವರೇ ಸೆಲೆಕ್ಟ್ ಮಾಡಿ ಪಾತ್ರಗಳನ್ನ. ವಿಜಯ್ ಸರ್ನ ಕೇಳಿದ್ದೀನಿ ಸರ್, ವಿಜಯ್ ಸರ್ ಓಕೆ ಮಾಡ್ಕೊಂಡಿದ್ದಾರೆ ಅಂತ. ಹೀರೋಯಿನ್ ಯಾರು ಅಂತ ಕೇಳಿದಾಗ ರಚಿತಾರಾ ಮೇಡಮ್ ಅಂತ. ಒಪ್ತಾರೆ ಹಂಗೆ ಕೇಳಿ ಸ್ವಾಮಿ, ಇದೊಂದು ಯಾಕಂದರೆ ತಾಯಿ ಪಾತ್ರ ಇದು. ಒಬ್ಬ ಹೀರೋಯಿನ್ ಆಗಿ ಮಾಡ್ತಾರೆ ನಟಿ, ಏಕಾಏಕಿ ಸಡನ್ನಾಗಿ ಮಾಡ್ತಾರೋ ಹೇಗೋ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು 3 ಡೇಸ್ ಟೈಮ್ ತೊಗೊಂಡು, ಈಗಾಗಲೇ ಅವರು ತಮ್ಮಲ್ಲೆಲ್ಲ ಹೇಳಿದ್ದಾರೆ, ನಾನು ಯಾರ್ಯಾರನ್ನ ಕೇಳಿದೆ, ಇದು ಅದ್ಭುತವಾದ ಒಂದು ಇದಾಗುತ್ತೆ, ಮಾಡಿ ಒಳ್ಳೆ ನಿಮ್ಮ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಅವಕಾಶ ಇದು ಅಂತೇಳಿ ಹೇಳಿದ್ರು ಅಂತೇಳಿ ಆದಮೇಲೆ ಒಪ್ಕೊಂಡ್ರು. ಸೊ ನಮಗೆ ಆವಾಗ ಅನ್ನಿಸ್ತು, ಈ ಥರ ಒಂದು ಕಾಂಬಿನೇಷನ್ ಅದಕ್ಕೆ ಬಂದಿರೋದು ತುಂಬ ಒಂದು ಅದೃಷ್ಟನೇ ಅಂತೇಳಿ ಮಾಡಿದ್ವಿ ಸರ್. ಸಾರಥಿ ಫಿಲ್ಮ್ಸ್ಗೆ ಒಂದು ಒಳ್ಳೆ ನೇಮ್ ಇದೆ. ಯಾಕಂದ್ರೆ ಮೊದಲ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ ಆಗಿದೆ. ಆ ನಂತರದಲ್ಲಿ ಬರೋ ಸಿನಿಮಾ ಅಂತಂದ್ರೆ ಎಲ್ಲ ಇಡೀ ಇಂಡಸ್ಟ್ರಿ ನೋಡ್ತಾರೆ ಯಾವ ರೀತಿಯ ಕಥೆ ಸಿನಿಮಾ ಮಾಡ್ತಿರೋರು ಅಂತ ಅಂದ್ಬಿಟ್ಟು. ಸೊ ಆ ನಡುವಿನಲ್ಲಿ ಲ್ಯಾಂಡ್ ನಿಮ್ಗೆ ಕಾರಣ ಏನಾಗಿತ್ತು ಅಂತ. ಯಾಕಂದ್ರೆ ತುಂಬಾ ಒಂದು ರೇಸ್ ಇರುವಂಥದ್ದು, ಪ್ಯಾನ್ ಇಂಡಿಯಾ ರೇಸ್ ಅಂತ ಒಂದಿದೆ. ಈ ಕಡೆ ಒಂದಷ್ಟು ಚರ್ಚೆಗಳಂದ್ರೆ ಕಂಟೆಂಟ್ ವಿಚಾರದಲ್ಲಿ ಸಾಕಷ್ಟು ಪ್ರಯೋಗಗಳು ನಡೀತಿದೆ. ಇದೆಲ್ಲವನ್ನು ಮೀರಿ ಲ್ಯಾಂಡ್ ನಿಮಗೆ ಒಪ್ಕೊಳ್ಳೋ ಕಾರಣ ಏನಾಗಿತ್ತು ಅಂತ. ಸರ್, ಈ ಒಂದು ಟೈಟಲ್ನ ಒಬ್ಬ ಅನ್ಎಜುಕೇಟೆಡ್ ಊರಲ್ಲಿ ಅವಿದ್ಯಾವಂತನು ಕೂಡ ಮನೇಲಿ ಮಾತಾಡೋಂಥ ವರ್ಡ್ ಇದು. ಇದು ಇಂಗ್ಲೀಷ್ ವರ್ಡ್ ಆದರೂ ಕೂಡ ಕನ್ನಡದಲ್ಲೇ ಒಂದು ಆಡು ಭಾಷೆ ಆಗಿಬಿಟ್ಟಿದೆ ಇವಾಗ. ಒಂದು ಹೇಳ್ದನಲ್ಲ, ಒಂದು ಏನು ಓದಂಥ ವ್ಯಕ್ತಿನೂ ಲ್ಯಾಂಡ್ ಲಾರ್ಡ್ ಅಂದರೆ ಏನು ಅಂತ ತಿಳ್ಕೊತಾನೆ. ಸೊ ಭೂಮಿ ಒಡೆಯ ಅನ್ನೋದಕ್ಕಿಂತ ಈ ಲ್ಯಾಂಡ್ ಲಾರ್ಡ್ ಕ್ಯಾಚ್ ಆಗಿರ್ತದೆ. ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇದು ಒಂದು ಇದಿರೋಂಥ ಒಂದು ಹೆಸರು, ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು. ಹಾಗಾಗಿ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಮಗೆ ಈ ಒಂದು ಟೈಟ್ಲ್ ನಮಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ಪಾತ್ರಕ್ಕೂ ಈ ಟೈಟ್ಲ್ಗೂ ಹೊಂದಾಣಿಕೆ ಆಗೋದ್ರಿಂದ ಇದೇ ಸೂಕ್ತ ಅಂತೇಳಿ ಮಾಡಿದ್ದೀವಿ ಸರ್. ಇಂಡಸ್ಟ್ರಿಗೆ ಪೀರಿಯಡಿಕ್ ಕಥೆಗಳು ಅಥವಾ ಫ್ಲಾಶ್ ಬ್ಯಾಕ್ ಅಂತಂದ್ರೆ ಈ ಥರವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಸಿನಿಮಾ ಸಾರಥಿ. ಯಾಕಂದ್ರೆ ಫ್ಲಾಶ್ ಬ್ಯಾಕ್ ಒಂದಷ್ಟು ಕಂಟೆಂಟ್ಗಳು ಮತ್ತು ಸೀನ್ಸ್ಗಳು ನೋಡಿದ್ರೆ ಆ ಮಟ್ಟಿಗಿನ ಒಂದು ಅದ್ದೂರಿತನದಿಂದ ಮಾಡ್ಕೊಡ್ತಾರೆ. ಯಾಕಂದ್ರೆ ಕಾಳಿ ಥರದ ಅಷ್ಟು ದೊಡ್ಡ ವಿಗ್ರಹ ನಿಲ್ಲಿಸಿ ಆ ಥರದೊಂದು ಸೆಟ್ ಆಗಲಿ ಅಥವಾ ಆ ಥರ ಮೇಕಿಂಗ್ ಆಗಲಿ ಮಾಡಿ ತೋರಿಸ್ತಾರೆ. ಎಲ್ಲೋ ಒಂದು ಕಡೆ ಮತ್ತೆ ಅಗೇನ್ ಪೀರಿಯಡಿಕ್ ಕತೆ ಜೊತೆಗೆ ನೀವು ಬರ್ತಾ ಇದ್ದೀರಾ. ಸೊ ಇದು ತುಂಬಾ ಅದ್ದೂರಿ ನಿರ್ಮಾಣ ಸಿನಿಮಾ ಆಗಿರುವಂಥದ್ದು. ಸೊ ಎಷ್ಟಾಯ್ತು ಸರ್ ಬಜೆಟ್ ವಿಚಾರದಲ್ಲಿ? ತುಂಬಾ ಕನಸು ಕಾಣೋದು ಈಸಿ, ಅದನ್ನ ನಿರ್ಮಾಣದ ಮೂಲಕ ಅಥವಾ ಪ್ರೊಡಕ್ಷನ್ ಮೂಲಕ ತೆರೆ ಮೇಲೆ ತರೋದು ಭಾಳ ಕಷ್ಟ. ಎಷ್ಟಿತ್ತು ಸರ್ ಅದರ ಕೆಲಸ ಒತ್ತಡ ಅಂತ? ನಾನು ಬಡ್ಜೆಟ್ ಅಷ್ಟಾಯಿತು ಇಷ್ಟಾಯಿತು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಮೂವಿ ನೋಡಿದಾಗ ಆನ್ ಸ್ಕ್ರೀನಲ್ಲಿ ಒಬ್ಬ ಪ್ರೇಕ್ಷಕ ಬಂದು ₹200 ಕೊಟ್ಟು ಸಿನಿಮಾ ನೋಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕ ಅವ್ರಿಗೆ ಏನು ಉಣಬಡಿಸ್ಬೇಕೋ ಆ ಮಟ್ಟಕ್ಕೆ ತುಂಬ ರಿಚ್ನೆಸ್ ಆಗಿ ಇದೆ ಸರ್ ಪ್ರತಿಯೊಂದೂ. ಏನು ನಾವಿವತ್ತು ಇದು 80 to 90 ಕತೆ ಆಗಿರೋದ್ರಿಂದ ಲೊಕೇಶನ್ ಎಲ್ಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗೆಲ್ಲ ಮಾಡ್ರನ್ ಮನೆಗಳಿರ್ತವೆ. ಎಲ್ಲ ಪ್ರತಿಯೊಂದೂ ಯಾವುದೇ ಒಂದು ಮನೆ ಇರ್ಬೋದು, ಇನ್ನೊಂದು ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಯಾವುದೂ ನಾವು ಮಾಡೋಕ್ಕಾಗಲ್ಲ. ಇದೆಲ್ಲ ಇದಾಕೆ ಮಾಡಿರೋದು, ಸೆಟ್ ಹಾಕಿ ಮಾಡಿರೋದು. ಸೊ ಹಾಗಾಗಿ ವೆಚ್ಚ ಕೂಡ ಆಗಿರ್ತದೆ, ತಮಗೆ ಗೊತ್ತಿರ್ತದೆ. ಆಮೇಲೆ ಪಿರಿಯಡಿಕ್ ಕಥೆ ಇರೋದ್ರಿಂದ ಜೂನಿಯರ್ಸ್ಗಳು ಇರ್ತಾರೆ. ಆಮೇಲೆ ನಮ್ಮಲ್ಲಿ ಸುಮಾರು ಸ್ಟಾರ್ ಕ್ಯಾಸ್ಟ್ಗಳಿದ್ದಾರೆ ಸರ್.
ಆಗ ಎಲ್ಲೋ ಒಂದ್ ಕಡೆ ನಮ್ಮ ನೆಲಮೂಲದ ಕಥೆಗಳು ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಸೊ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳೀಗ ಮತ್ತೆ ವಾಪಸ್ ಆಗ್ತಿರೋದು. ಯಾಕಂದ್ರೆ ಒಂದು ಟೈಮಲ್ಲಿ ಇತ್ತು ಸಿದ್ಲಿಂಗಿ ಅವ್ರ ಸಿನಿಮಾ ಆಗಲಿ, ಪುಟ್ಟಣ್ಣ ಅವ್ರ ಸಿನಿಮಾಗಳಲ್ಲಿ, ಅಣ್ಣವ್ರ ಸಿನಿಮಾಗಳಾಗಲಿ, ಅದನ್ನ ತರ್ತಾ ಇತ್ತು, ಮತ್ತೆ ಮತ್ತೆ ನೆನಪಿಸ್ತಾ ಇತ್ತು, ನಮ್ದು ಇದು ಮೂಲ, ಇದನ್ನ ಯಾವತ್ತೂ ಮರಿಬಾರ್ದು ಅಂತ. ಸೊ ಅದೆಲ್ಲೋ ಗ್ಯಾಪ್ ಆಗ್ಬಿಟ್ಟಿತ್ತು ಒಂದಷ್ಟು ವರ್ಷಗಳ ನಂತರ. ಈಗ ಎಗೇನ್ ಇಂಡಸ್ಟ್ರಿನಲ್ಲಿ ಪೀರಿಯಡಿಕ್ ಕಥೆ ಆಗಲಿ, ನಮ್ಮ ನೆಲಮೂಲದ ಕಥೆಗಳಾಗಲಿ ಮತ್ತೆ ಜಾಸ್ತಿ ಆಗ್ತಿರುವಂಥದ್ದು. ಅದು ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾದ ಕ್ವಾಲಿಟಿ ಮತ್ತೆ ನೋಡ್ತಿದ್ದಂಗೆ ಅನಿಸುತ್ತೆ ಈ ಸಿನಿಮಾ ನಾವು ನೋಡಬೇಕು ಅನ್ನೋಂಥ. ತುಂಬಾ ಅಂದ್ರೆ ಪ್ರೇಕ್ಷಕರೇ ಅಲ್ಲೇ ಕಮೆಂಟ್ ಮಾಡೋದು ನೋಡ್ತಾ ಇದ್ವಿ. ಈ ಖಂಡಿತ ಈ ಸಿನಿಮಾ ಒಳ್ಳೇದಾಗಬೇಕು, ನಾವು ಖಂಡಿತ ಈ ಸಿನಿಮಾ ನೋಡ್ತೀವಿ ಅನ್ನೋ ಒಂದು ಮಾತುಗಳು. ಇದಕ್ಕೆ ಮೂಲ ಕಾರಣನೇ ನಮ್ಮ ನಿರ್ದೇಶಕರು. ಈಗ ಹಿಂದೆ ಈ ತಾವೆಲ್ಲರೂ ನೋಡಿದ್ದೀರಾ, ಕಾಟೇರ ಅಂತ ಎಂಥ ಒಂದು ಸಿನಿಮಾದ ಬರಹ ಬರೆದಿದ್ರು. ಇವತ್ತು ಅವರು ಒಬ್ಬ ಪ್ರೇಕ್ಷಕನಿಗೆ ಏನು ಬೇಕೋ ಒಂದು ನೈಜ ಘಟನೆಯನ್ನು ಆಧರಿಸಿ ಅದಕ್ಕೆ ಪಾತ್ರ ಜೀವ ತುಂಬೋದಿದೆಯಲ್ಲ, ಅದು ಭಾಳ ಕಷ್ಟ. ಅದೆಲ್ಲರ ಕೈಲೂ ಆಗಲ್ಲ. ಇದನ್ನು ಈಗಾಗಲೇ ನಿರೂಪಿಸ್ಕೊಂಡಿದ್ದಾರೆ ಜಡೇಶ್ ಅವರು. ಅವರು ಕೆಲಸನ ನಾವು ಯಾವ ರೀತಿ ಅಂತ ಒಳಗಾಗಲ್ಲ ಸರ್. ಒಬ್ಬ ನಿರ್ಮಾಪಕ ದುಡ್ಡು ಬಂಡವಾಳ ಹಾಕೋನು ಬೆಳಗ್ಗೆ ಎದ್ದು 8-9 ಗಂಟೆಗೆ ಹೋದ್ರೆ ಅವ್ರು 7 ಗಂಟೆಗೆ ಫಸ್ಟ್ ಶಾಟ್ ಇಟ್ಟಿರು. ಅದೇ ರೀತಿ ನಮ್ಮ ಹೀರೋ ಅವರು ಸಹ ಇವತ್ತು ಒಂದು ಡೂಪ್ ಹಾಕ್ಸ್ಕೊಂಡಿಲ್ಲ ಒಂದು ಫೈಟಲ್ಲಿ. ಯಾಕಂದರೆ ಅವ್ರಿಗೆಲ್ಲ ಈ ಕತೆ ಬಗ್ಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ರು. ಅದರೊಳಗಡೆ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ಇವತ್ತೇನು ಇದುವರೆಗೂ ತಾವು ಹೇಳಿದ್ರಿ ಸಾರಥಿ ಅಂತ ಒಂದು ಹಿಟ್ಟು ಸಿನಿಮಾ ಕೊಟ್ಟು ದೇವ್ರದ್ದು, ಅದಕ್ಕಿನ್ನ ಅದ್ಭುತವಾಗಿದೆ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎತ್ತೋರ್ಗೆ ಯಜ್ಞ ಮುದ್ದು, ಕಟ್ಕೊಂಡ್ರೆ ಕೊಂಡ್ ಮುದ್ದು ಅಂತಾರೆ. ನಮ್ದೇ ಸಿನಿಮಾ, ಸಾರಥಿನೂ ನಮ್ದೇ. ಇವತ್ತು ನಾವು ಅನ್ಬೋದು, ಇವರು ಹೇಳ್ತಾರೆ ಮುಂದೆ ಪ್ರೇಕ್ಷಕನು ಬಿಟ್ಟಿದ್ದದು. ಬಟ್ ಸಾರಥಿ ಮಾಡಿದ್ದು ನಾವೇ, ಇವಾಗ ಇದನ್ನು ಮಾಡಿರೋದು ನಾವೇ, ನಮಗೆ ಗೊತ್ತಾಗ್ಬಿಡುತ್ತೆ.